शान्ताकारं भुजगशयनं पद्मनाभं सुरेशं विश्वाधारं गगनसदृशं मेघवर्णं शुभाङ्गम् Guys, you are all ready? ರಾಜು, ಈ ನಿಧಿರಾಜ್ ನೀನು ನಂಬ್ತೀಯನಾ? ನನಗೇನೋ ಡೌಟ್ ಅಪ್ಪ, ಆದ್ರೆ ನಿಮ್ ಜೊತೆ ಬಂದ್ರೆ ನಮ್ಗೆ ಒಳ್ಳೆ ಟ್ರಿಪ್ ಆಗುತ್ತೆ. ನೋ ಡೌಟ್ ಅಬೌಟ್ ಇಟ್. ನನ್ನ ಹತ್ರ ನಿಧಿ ಇರೋ ಕಂಪ್ಲೀಟ್ ಮ್ಯಾಪ್ ಇದೆ. ಅಲ್ಲಿ ಹೇಗ್ ಹೋಗ್ಬೇಕು, ಹೇಗ್ ಬರ್ಬೇಕು ಅಂತ ಮೊದಲೇ ತಿಳಿಸಿದ್ದಾರೆ. ಆದ್ರೆ ಪರ್ಟಿಕ್ಯುಲರ್ ಆಗಿ ಈ ಜಾಗ ಮಾತ್ರ ಹರಿದೋಗಿದೆ. ನನಗನ್ಸೋ ಪ್ರಕಾರ ಆ ಜಾಗದ ಸುತ್ತಮುತ್ತ ಎಲ್ಲಾದ್ರೂ ನಿಧಿ ಇರ್ಬೇಕು. ಏನಂತೀಯ ರಾಜು? ಎಲ್ಲ ಇಲ್ಲಿ ನೋಡಿ, ನಾವು ಹೋಗ್ಬೇಕಾಗಿರೋ ಪ್ಲೇಸ್ ಹೆಸರು ಮಾಯಾ ಬಜಾರ್. ಏನೋ ಮಗ, ಹೆಸರು ಎಷ್ಟೊಂದು ಖರಾಬ್ ಆಗೈತೆ. ಇನ್ನ ಜಾಗ ಹೆಂಗಿರ್ಬೋದು? ಜಾಗ ಹೇಗೆ ಇರಲಿ, ಅಲ್ಲಿಂದ ನಿಧಿ ಮಾತ್ರ ತರಬೇಕಷ್ಟೇ. ಓಕೆ, ತಗೊಳ್ಳಿ, ಎಲ್ಲ ಆಂಜನೇಯ ಜಾಗ. ಎನಿ ಕಾಸ್ಟ್ ಯಾರು ಇದನ್ನ ತೆಗಿಬಾರ್ದು. ಇದೇನೋ ಆಂಜನೇಯನ್ ಡಾಲರ್ ಇದ್ದಾಗಿದೆ. ಇದೇನೋ ಮಗ, ರಮ್ಮಿ ಭಯ ಆಗ್ಬಿಟ್ಟಿತ್ತಾಯ್ತಾ ಇಲ್ಲ ತಗೊಂಬತ್ತಾಳಲ್ಲ. ಭಯ ಅಂತ ಅಲ್ಲ, ಸೇಫ್ಟಿ. ಈ ನಿಧಿ ವಿಷಯವಾಗಿ ನಮ್ ಗುರುಗಳ ಹತ್ರ ಅವಾಗ ಅವ್ರು ಹೇಳಿದ್ರು, ಇಂಥ ನಿಧಿನ ರಕ್ಷಣೆ ಮಾಡೋಕೆ ದುಷ್ಟಶಕ್ತಿಗಳನ್ನ, ಆತ್ಮಶಕ್ತಿಗಳನ್ನ ಕಾವಲಿಗಿಟ್ಟಿರ್ತಾರೆ ಅಂತ. ಅವುಗಳಿಂದ ತಪ್ಪಿಸ್ಕೊಳ್ಳಕ್ಕೆ ಈ ಡಾಲರ್ ಉಪಯೋಗ ಆಗುತ್ತೆ. ಆದ್ರೆ ಈ ಡಾಲರ್ನ ಯಾರು ನಿಮ್ ಕತ್ತಿನ ತೆಗಿಬೇಡಿ. ಎಸ್, ಶಿ ಇಸ್ ರೈಟ್. ಆಂಜನೇಯ ಅಂತಂದ್ರೆ ದುಷ್ಟಶಕ್ತಿಗೆ, ಆತ್ಮಶಕ್ತಿಗೆ ತುಂಬಾ ಭಯ. ಇದೊಂದಿದ್ರೆ ಅವ್ಯಾವ ನಮ್ಮ ಹತ್ರ ಸುಳಿಯಲ್ಲ. ಗಾಯ್ಸ್, ನೀವೆಲ್ಲ ರೆಡಿ ತಾನೆ? ನಾವು ಆದಷ್ಟು ಬೇಕಾಗಿ ಎಷ್ಟೊತ್ತನ ರೀಚ್ ಆಗ್ಬೇಕು. ಏನ ಮಾಡ್ತಿದ್ಯಾ? ಬಗಿತಾ ಇದೀನೋ? ಬಗಿತಾ ಇದೀನಿ. ನಿಧಿ ನಿಧಿ ಅಗಿಯೋ ಜಾಗದಲ್ಲಿ ಅಗಿ ನಡಿ. ಮತ್ತೆ ಹೇಳ್ತಾ ಇದೀನಿ, ಬಿ ಕೇರ್ಫುಲ್. ನಿಮ್ಗೆ ಗೊತ್ತಿರೋ ಹಾಗೆ ನನ್ನ ಹತ್ರ ಇರೋ ನಕ್ಷೆ ತುಂಬಾ ಹಳೆ ಕಾಲ. ಅದ್ರ ಪ್ರಕಾರ ಇದೇನ್ರಿ ರಮ್ಯಾ, ಎಲ್ಲ ರೆಡ್ ಆಗಿದೆ. ಅದರ ಅರ್ಥ ಆ ಜಾಗ ಗೊತ್ತಿ ಡೇಂಜರಸ್ ಅಂತ. ಮತ್ತೆ ಗ್ರೀನ್ ಆಗಿದೆ. ಎಸ್, ಇದೆಲ್ಲ ಡೇಂಜರಸ್ ಪ್ಲೇಸ್. ಅದರಲ್ಲಿ ಇದೊಂದೇ ಸೇಫ್ ಪ್ಲೇಸ್. ಅಂದ್ರೆ ಇದೇನಾದ್ರೂ ಪುರಾತನ ಕಾಲ ದೇವಸ್ಥಾನ ಇರ್ಬೋದು ಅನ್ಸುತ್ತೆ. ನಂಗನ್ಸೋ ಪ್ರಕಾರ ನಿಧಿ ಆ ಜಾಗದಲ್ಲೇ ಇರಬೇಕು. ಆಗಿನ ಕಾಲದಲ್ಲೆಲ್ಲ ನಿಧಿನ ದೇವಸ್ಥಾನದಲ್ಲೇ ಮುಚ್ಚಿರ್ತಾರೆ. ಎಸ್ ರಮ್ಯಾ, ಸೋನು ಹೇಳ್ತಿರೋದು ನಿಜ ಅನ್ಸುತ್ತೆ. ಹೌದು ರಮ್ಯಾ, ಅವ್ರು ಹೇಳ್ತಾ ಇರೋದು ನಿಜ ಇರ್ಬೋದು. ಆದ್ರೆ ಈ ಕಾಡೊಳಗೆ ಇನ್ನೂ 7 ಕಿಲೋಮೀಟರ್ ನಡಿಬೇಕಾಗಿದೆ.
ಕಂಡು ಹಿಡಿದಿದೆಲ್ಲ ಅದು ಹೇಗೆ ಸಾಧ್ಯ? ಅವರ್ ಬಾಸ್ ಅಂದ್ರೆ ರಾಕೇಶ್ ನಮ್ಮ ಫ್ರೆಂಡ್. ಅವ್ರು ಬರ್ಲಿಲ್ವಾ? ಅವ್ನು ಬರ್ತಾನೆ, ಆದ್ರೆ ನಮ್ಮ ಮೊದ್ಲಿನ ಪ್ಲಾನ್ ಪ್ರಕಾರ ನಾಡಿದ್ದು ಅಮಾವಾಸ್ಯೆ. ಆದ್ರೆ ನಾವು ಗೆಸ್ಟ್ ಹೌಸ್ ಅಲ್ಲಿ ಇದ್ದು ಸ್ಟೇ ಮಾಡಿ ನಾಳೆ ಬರ್ಬೇಕಾಗಿತ್ತು. ಬಟ್ ಆ ಜಾಗಕ್ಕೆ ನಾವು ಮುಂಚೆನೆ ಹೋಗೋಣ ಅಂತ. ಬಟ್ ಅವರು ಬಂದಿದ್ರೆ ಚೆನ್ನಾಗಿರ್ತಿತ್ತು. ಈಗ ತಾನೇ ಪೊಲೀಸ್ ಡಿಪಾರ್ಟ್ಮೆಂಟ್ ಜಾಯ್ನ್ ಆಗಿದ್ದಾನೆ, ಇವ್ರಿಗೆ ಫಸ್ಟಿಗೆ ಹಾಕ್ಸ್ಕೊಂಡು ಫರ್ದರ್ ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡ್ಕೊಂಡು ಐ ಥಿಂಕ್ ಕರ್ಕಿಸಿದ್ರೆ ಬಂದು ಜಾಯ್ನ್ ಆಗುತ್ತೆ. ಮಗ ನೀನ್ ನನ್ನ ಫ್ರೆಂಡ್ ಕಣ, ನಾನು ಕರ್ತಿದ್ದೆ ಅಂತ ನೀನ್ ಬಂದಿದ್ಯಾ. ಅವನ ಬಗ್ಗೆ ನಿಂಗೆ ಇನ್ನೂ ವಿಷಯ ಗೊತ್ತಾಗ್ತಿಲ್ಲ. ಮುಂದೆ ಹೋಗ್ತಾ ಹೋಗ್ತಾ ಎಲ್ಲ ಗೊತ್ತಾಗುತ್ತೆ. ಬನ್ನಿ ಹೋಗೋಣ. ಹಲೋ, ಯಾರು? ರಾಕಿ, ನಾನ್ ಧರ್ಮಿ. ಏನ್ ಧರ್ಮಿ, ಬೆಳಗ್ಗೆ ಫೋನ್ ಮಾಡ್ಬಿಟ್ಟಿದ್ಯಾ? ನಿನ್ ಮೊದಲನೇ ದಿನ ಡ್ಯೂಟಿ ಆಲ್ರೆಡಿ ಬಂದಿದೆ. ನಿಜಾನೇನಪ್ಪ? ಏನಪ್ಪ ಅದು ನನ್ನ ಮೊದಲನೇ ದಿನದ ಅಸೈನ್ಮೆಂಟು? ಊರಾಚೆ ಇರೋ ಕಾಡ್ನಲ್ಲಿ 4 ಡೆಡ್ ಬಾಡಿ ಸಿಕ್ಕಿದೆ. ನಿನ್ನೆ ರಾತ್ರಿ ಕ್ರೈಮ್ ಆಗಿದೆ, ನಡೆದಿದೆ ಅನ್ಸುತ್ತೆ. ಕೇಸ್ ತುಂಬಾ ವಿಚಿತ್ರವಾಗಿದೆ. ನೀನ್ ಈ ಕೂಡಲೇ ಬಂದ್ರೆ ನೀನ್ ವರ್ಕ್ ಶುರು ಮಾಡ್ಬೋದು. ಆಯ್ತಪ್ಪ, ಬರ್ತೀನಿ. ಇಲ್ಲೇ ಜಾಬ್ ಮಾಡ್ತಾ ಇದ್ದೀನಿ. ಎಲ್ಲಿ ಊರಾಚೆ ಇರೋದಾ? ಹೌದು. ಆಯ್ತು, ಇಲ್ಲಿಂದಾನೆ ಬರ್ತೀನಿ ನಾನು. ಅಲ್ಲಿವರೆಗೂ ನೀನು ವರ್ಕ್ ಮಾಡ್ತಾ ಇರೋ. ಓಕೆ ಸರಿ. ಏಯ್ ಪುನಿ, ಚೆನ್ನಾಗಿದ್ಯಾ? ಚೆನ್ನಾಗಿದೆ ಸರ್. ಆಮೇಲೆ ಮನೆ ಕಡೆ ಎಲ್ಲ ಚೆನ್ನಾಗವ್ರಾ? ಎಲ್ಲ ಚೆನ್ನಾಗವ್ರೆ ಸರ್. ಅದೇನಿಲ್ಲ, ಗನ್ನಲ್ಲಿ ಬುಲೆಟ್ ಇಲ್ಲ. ಸರಿ ಸರ್, ಸ್ವಲ್ಪ ಲೋಡ್ ಮಾಡ್ಕೊಡ್ತೀನಿ. ಸರಿ ಸರ್, ಆಯ್ತು. ಸರ್, ರಾಕೇಶ್ ಸರ್ ಬಂದ್ರು. ಇವರಿಬ್ರು ಇದೇ ಊರಿನವರು, ಬಾಲ್ಯ ಸ್ನೇಹಿತರು. ಪೊಲೀಸ್ ಡಿಪಾರ್ಟ್ಮೆಂಟ್ ಜಾಯ್ನ್ ಆಗಿ ಇದೇ ಊರಿನಲ್ಲಿ ಪೋಸ್ಟಿಂಗ್ ಮಾಡಿಸ್ಕೊಂಡಿದ್ದಾರೆ. ಯಾರೋ ಶಶಿ ಸತ್ತೋಗಿರೋದು ಗೊತ್ತಿಲ್ಲ, ಪ್ರಾಣ ಹೋಗಿದೆ. ಬಟ್ ಯಾವ್ದೇ ರೀತಿ ಗಾಯ ಇಲ್ಲ. ಆಮೇಲೆ ನಿನ್ ಫ್ರೆಂಡ್ಸ್ ಬರ್ತಾರೆ ಅಂತ ಫೋನ್ ಮಾಡಿದಲ್ಲ, ಯಾರು ಬಂದಿರಲಿಲ್ಲ. ಬಟ್ ಗೆಸ್ಟ್ ಹೌಸ್ ಇಂದ ಕಾಲ್ ಬಂದಿತ್ತು. ಅಂದ್ರೆ ನಿನ್ ಮಾತಿನ ಅರ್ಥ? ನೀನೇ ಬಂದು ನೋಡು. ಧರ್ಮಿ, ಆಫೀಸರ್ಸ್ ಎಲ್ಲ ಕಡೆ ಸರ್ಚ್ ಮಾಡಿ, ಏನಾದ್ರು ಕ್ಲೂ ಸಿಗ್ಬೋದು. ಯಾಕೆ ಹೇಳ್ತಾ ಇದ್ಯಾ? ಇವರೆಲ್ಲ ನಿನಗೆ ಗೊತ್ತಾ? ನನ್ನ ಫ್ರೆಂಡ್ ರಾಜು ಕಣೋ. ಇವ್ರ ಗೆಸ್ಟ್ ಹೌಸ್ ಬರಬಿಟ್ಟು ಇಲ್ಲೇನಕ್ಕೆ ಬಂದ್ರು? ಏನ್ ಬಂದ್ರೋ ಗೊತ್ತಿಲ್ಲ. ನನ್ ಮೊದ್ಲೇ ತುಂಬಾ ಹೇಳಿದೆ ಈ ಜಾಗ ತುಂಬಾ ಡೇಂಜರಸ್ ಅಂತ. ಆದ್ರೆ ನೈಟ್ ಬಾಡಿನ ಪೋಸ್ಟ್ ಮಾರ್ಟಮ್ ಕಳ್ಸು. ರಿಪೋರ್ಟ್ ಬಂದ್ಮೇಲೆ ಇನ್ವೆಸ್ಟಿಗೇಷನ್. 5 ಬಾಡಿ ಎಲ್ಲ ಕಣ, 3 2 ಮೇಲು 1 ಫಿಮೇಲು. ಏನ್ ಹೇಳ್ತಿದ್ಯೋ? ಇನ್ನೊಂದ್ ಬಾಡಿ, ನನ್ ರಮ್ಯನ್ ಬಾಡಿ. ಎಷ್ಟು ಜನ ಬಂದಿದ್ರಿ? 5 ಜನ ಬಂದಿದ್ರು ಕಣೋ. ಹಂಗಾದ್ರೆ ಇನ್ನೊಂದ್ ಬಾಡಿ ಎಲ್ಲೋಯ್ತು? ಆಫೀಸರ್ಸ್, ಆಫೀಸರ್ಸ್ ನೋಡಿ, ಇಲ್ಲಿ 2 ಬಾಡಿ ಇರ್ಬೇಕು. ಹುಡುಕಿ, ಸುತ್ತಮುತ್ತ ಎಲ್ಲಾನ ಇರ್ಬೋದು. ಅವ್ರು ಬದುಕಿರ್ಬೋದು, ಇಲ್ಲ ಸತ್ತೋಗಿರ್ಬೋದು. ಹೆಂಗೆ ಎಕ್ಸ್ಪೆಕ್ಟ್ ಮಾಡ್ತೀವಿ? 2 ಬಾಡಿ ಇಲ್ಲ, ಇವರೆಲ್ಲ ನಮ್ಗೆ ಗೊತ್ತಿರೋರೆ.
ಗೆಸ್ಟ್ ಹೌಸಲ್ಲಿ 5 ಕಾಟೇಜ್ ಬುಕ್ ಆಗಿತ್ತು. ಅಂದ್ರೆ ಇಲ್ಲಿ 3 ಬಾಡಿ ಅಷ್ಟೇ ಇರೋದು. ಅಂದ್ರೆ ಇನ್ನಿಬ್ರು ಬದುಕಿರ್ಬೋದು ಇಲ್ಲ ಸತ್ತೋಗಿರ್ಬೋದು. ಸರ್ಚ್ ಎವ್ರಿವೇರ್. ಓಕೆ ಸರ್. ಬಾಡಿನೆಲ್ಲ ಪೋಸ್ಟ್ ಮಾರ್ಟಮ್ ಕಳಿಸು. ನಿನ್ನ ಪ್ರೊಸೀಜರ್ನ ನೀನು ಮುಗಿಸು. ಆಮೇಲೆ ನಾನು ಫೋನ್ ಮಾಡು ರಿಪೋರ್ಟ್ ಏನು ಬಂತು ಅಂತ. ಆಮೇಲೆ ನಾನು ಇನ್ವೆಸ್ಟಿಗೇಷನ್ ಶುರು ಮಾಡೋಣ. ಬೇಜಾರು ಮಾಡ್ಕೊಬೇಡ ರಂಗಿ. ಬಿ ಎ ಬ್ರೇವ್ ಬಾಯ್. ಏನದು? ಏನದು? ಯಾರು ನೀನು? ನಿನ್ನೆಲ್ಲೋ ನೋಡಿದ್ದೀನ. ರಕ್ಷಿ ಫ್ರೆಂಡ್ ಅನಂತ ತಾನೇ ನೀನು? ಇಲ್ಲೇನ್ ಮಾಡ್ತಿದ್ಯಾ? ಸರ್, ನಾನು ನನ್ನ ಫ್ರೆಂಡ್ಸು ಯಾವ್ದೋ ಕೆಲ್ಸದ ಮೇಲೆ ಬಂದಿಲ್ಲ. ಯಾರು ಕಾಣಿಸ್ತಾ ಇಲ್ಲ ಸರ್. ನಿಜ ಹೇಳು, ನಿನ್ನೆ ರಾತ್ರಿ ಇಲ್ಲಿ ಏನಾಯ್ತು ಅಂತ? ಸರ್, ನನ್ಗೇನು ಗೊತ್ತಿಲ್ಲ ಸರ್. ನಾನೇನು ಮಾಡಿಲ್ಲ ಸರ್. ನನ್ಗೇನು ಗೊತ್ತಿಲ್ಲ ಅನ್ನೋದ್ರೆ ಏನೋ ಓಕೆ. ನಾನು ಏನು ಮಾಡಿಲ್ಲ ಅಂದ್ರೆ? ಸರ್, ನಾನೇನು ಮಾಡಿಲ್ಲ. ಎಲ್ಲಿ ರಮ್ಯಾ? ಬೇರೆಯವ್ರನ್ನೆಲ್ಲ ಏನ್ ಮಾಡ್ದೆ ಹೇಳು? ಸರ್, ನನ್ಗೇನು ಗೊತ್ತಿಲ್ಲ ಸರ್. ನಾನು ಅವರೆಲ್ಲ ಮೊನ್ನೆ ರಾತ್ರಿ ಮಾಯಾ ಬಜಾರ್ ಬಂದಿದ್ದು ಅಷ್ಟೇ ಸರ್ ಗೊತ್ತಿರೋದು. ಬೇರೆ ಏನೇನು ಗೊತ್ತಿಲ್ಲ ಸರ್. ಗೊತ್ತಿಲ್ಲ ಸರ್. ರಾಜು ಅವ್ರನ್ನೆಲ್ಲ ಏನ್ ಮಾಡ್ದೆ? ಅವ್ರನ್ನೆಲ್ಲ ಯಾಕೆ ಕೊಲೆ ಮಾಡ್ದೆ ಹೇಳು? ಗೊತ್ತಿಲ್ಲ ಸರ್. ಅವರೆಲ್ಲ ಸತ್ತೋದ್ರು ಸರ್. ಗೊತ್ತಿಲ್ಲ ಸರ್ ನನಗೆ. ನಿನ್ಗೇನು ಗೊತ್ತಿಲ್ಲ? ಗೊತ್ತಿಲ್ಲ ಸರ್. ಸರಿ, ನೀನಾದ್ರೂ ಸಿಗ್ದಿಲ್ಲ ಏನೋ ಹೋಣ. ಬಾ ಹೋಣ. ನನ್ ಬರಲ್ಲ. ಏನು ಬರಲ್ವಾ? ಈ ಫಾರೆಸ್ಟ್ ಸೇಫ್ ಅಲ್ಲ, ಸುಮ್ನೆ ಎದ್ ಬಾ. ಇಲ್ಲ, ನನ್ ಬರಲ್ಲ. ಇನ್ನೊಬ್ಳು ಸಾಯಿಸೋಕನಕ ನಾನ್ ಬರಲ್ಲ. ಹಂಗಂದ್ರೆ ಬೇರೆಯವ್ರನ್ನೆಲ್ಲ ಸಹಿಸಿದ್ ನೀನೇನಾ? ಗನ್ನಲ್ಲಿ ಬುಲೆಟ್ ಇಲ್ಲ. ಸರಿ ಸರ್, ಸ್ವಲ್ಪ ಲೋಡ್ ಮಾಡ್ಕೊ. ಸರಿ ಸರ್, ಆಯ್ತು. ಬಾಲಕ, ಯಾಕೆ ಸ್ವಾಮಿ ಹೊಡಿತೀರಾ? ನಾನ್ ಬರೋ ಸ್ವಲ್ಪ ತಡ ಆಗಿದ್ರೆ ಶಿವನ್ ಪಾದ ಸೇರ್ತಾ ಇದೆ. ಅದಿರ್ಲಿ, ಗಾಳಿ ಜೊತೆ ಏನ್ ಒದ್ದಾಡ್ತಾ ಇದೆಯಲ್ಲ? ಗಾಳಿ ಜೊತೆ ಅಲ್ಲ ಸ್ವಾಮಿ, ಈ ಕೊಲೆಗಡ್ಕೊಂಡ್ ಹತ್ರ ಹೊಡೆದಾಡ್ತಿರೋದು. 4 ಜನ ಕೊಲೆ ಮಾಡಿ ಬಂದಿರ ನೀನು. ಇಲ್ಲ ಅವನಿ ಸ್ವಾಮಿ, ಇಷ್ಟೊತ್ತು ಇವನ್ ಜೊತೆ ಇಲ್ಲೇ ಹೊಡೆದಾಡ್ತಿದ್ದೆ. ಮಾಯೆ, ಎಲ್ಲ ಮಾಯೆ. ನಿನ್ನ ಕಣ್ಣಿಗೆ ಕಾಣುತ್ತಿರುವುದೆಲ್ಲ ಮಾಯೆ. ದುಷ್ಟ ಶಕ್ತಿಗಳ ಮಾಯಾ ಬಜಾರ್ನಲ್ಲಿ ಸಿಲುಕಿಕೊಂಡಿರುವೆ. ರಾಕೇಶ್ ಸರ್, ಎಲ್ಲಿದ್ದೀರಾ? ಯಾರು? ಸ್ವಾಮಿ, ಸ್ವಾಮಿ,
ಶಟ್. ರಾಕಿಗೆ ಇನ್ಫಾರ್ಮ್ ಮಾಡಿದ್ರಾ? ಮಾಡಿದೆ. ಸರಿ, ಬೇಗ ಪೋಸ್ಟ್ ಮಾಡ್ತಾ ನಮಗೆ ಏರ್ಪಾಟ್ ಮಾಡಿ. ಇವನಾಗ್ಲೇ ಸತ್ತಿ 5 hours ಮೇಲಾಗಿಲ್ವಾ? ಹೌದು, ಆಗಿದೆ. ಹಾಗಾದ್ರೆ ಇಷ್ಟೊತ್ತು ನನ್ನ ಜೊತೆ ಹೊಡೆದಾಡ್ತಿದ್ದವ್ರು ಯಾರು? ಒಂದು ಅರ್ಥ ಆಗ್ತಿಲ್ವಲ್ಲ. ಮಾಯಾ ಬಜಾರ್ನಲ್ಲಿ ಸಿಲುಕಿಕೊಂಡಿರುವೆ. ನಮಸ್ಕಾರ ಸ್ವಾಮಿಗಳೇ. ಬಾರಾಕಿ ಬಾ, ನೀ ಬಂದೇ ಬರುವೆ ಅಂತ ನನಗೆ ಮೊದಲೇ ಗೊತ್ತಿತ್ತು. ಬಾ. ನನ್ನ ಹೆಸರು ನಿನ್ಗೆ ಹೆಂಗ್ ಗೊತ್ತಾಯ್ತು ಸ್ವಾಮಿ? ನಿನ್ನ ಹೆಸರಲ್ಲ, ನಿನ್ನ ಬಗ್ಗೆ ಎಲ್ಲ ತಿಳಿದುಕೊಂಡಿರುವೆ. ನಿನ್ನೆ ನಿನ್ನ ಸ್ನೇಹಿತರು ಇದೇ ಕಾಡಿನಲ್ಲಿ ಪ್ರಾಣ ಬಿಟ್ಟಿದ್ದಾರೆ. ನಿನ್ನ ಮನಸ್ಸಿನಲ್ಲಿ ಈಗಲೂ ಕೂಡ ಒಂದು ಬಾಲೆಯ ಬಗ್ಗೆ ಚಿಂತೆ ಮಾಡುತ್ತಿರುವೆ. ನಿಜ ಸ್ವಾಮಿ, ಆದ್ರೆ ಇಲ್ಲಿ ಏನ್ ನಡೆದಿದೆ, ಏನ್ ನಡೀತಾ ಇದೆ ಒಂದು ಗೊತ್ತಾಗ್ತಿಲ್ಲ. ಎಲ್ಲ ಮಾಯೆ. ದುಷ್ಟ ಶಕ್ತಿಯ ಮಾಯಾ ಬಜಾರ್ನಲ್ಲಿ ಸಿಲುಕಿಕೊಂಡಿದ್ದೀರಾ. ಅದರ ಮಾಯಾ ಬಜಾರ್ನಲ್ಲಿ ಬಂದಿಯಾಗಿರುವಿರಿ. ದಯವಿಟ್ಟು ನನ್ನ ರಮ್ಯನ್ ಬಗ್ಗೆ ಹೇಳಿ ಸ್ವಾಮಿ. ಬದುಕಿದ್ದಾಳೆ. ರಾಮನ ಸನ್ನಿಧಿಯಲ್ಲಿ, ಹನುಮನ ರಕ್ಷಣೆಯಲ್ಲಿ ಸುರಕ್ಷಿತವಾಗಿದ್ದಾಳೆ. ಇಲ್ಲಿ ಸ್ವಾಮಿ, ಇಲ್ಲಿ ದಕ್ಷಿಣ ದಿಕ್ಕಿಗೆ ಮುಖ ಮಾಡಿ ನಡೆ. ಎಲ್ಲಾನು ಒಂದು ಕರೆಕ್ಟ್ ಆಗಿ ಗುರ್ತು ಹೇಳಿ ಸ್ವಾಮಿ, ಇಲ್ಲ ಅದೆಲ್ಲಿ ಬರುತ್ತೆ ಅಂತ ಹೇಳಿ ಸ್ವಾಮಿ. ನಿನ್ನ ಬಳಿಯೇ ನಕ್ಷೆ ಇದೆ, ಅದರಲ್ಲಿ ಹುಡುಕು, ಸಿಕ್ಕೇ ಸಿಗುತ್ತದೆ. ಆ ಜಾಗದಲ್ಲಿ ದುಷ್ಟ ಶಕ್ತಿಗೆ ಪ್ರವೇಶವಿಲ್ಲ. ನಿಲ್ಲು, ತೆಗೆದುಕೋ ಈ ರುದ್ರಾಕ್ಷಿ ಮಣಿಯನ್ನು. ಈ ರುದ್ರಾಕ್ಷಿ ಮಣಿ ಯಾವ ದೇಹದಲ್ಲಿರುತ್ತದೋ ಅವರಿಗೆ ದೇವ ಭೂತಗಳ ಕಾಟ ಇರುವುದಿಲ್ಲ. ನಿನ್ನ ಎಲ್ಲಾ ಪ್ರಶ್ನೆಗಳಿಗೂ ಹನುಮ ರಾಮದೂತ ಹನುಮನೇ ಉತ್ತರ, ಹನುಮನೇ ಉತ್ತರ. ರಮ್ಯಾ, ಯಾರದು? ರಮ್ಯಾ, 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 ಚೆನ್ನಾಗಿದೆ. ರಮ್ಯಾ, ಏನ್ರಿ ಇದು ಮ್ಯಾಪು? ಈಗ ಪಿಜ್ಜಾ ಬರ್ಗರ್ ತಿನ್ಕೊಂಡು ಬ್ಯಾಂಗ್ಳೂರ್ನಲ್ಲಿದ್ದೆ. ಇಲ್ಲೇನೋ ಗೆಟ್ ಟಿಕೆಟ್ಸ್ ತಿನ್ನೋ ನಿಧಿ ಹುಡ್ಕನಂತ ಕರ್ಕ ಬಂದ್ರಲ್ಲಪ್ಪ. ನಿಧಿ ಸಿಕ್ಕಿದ್ರೆ ಅದಕ್ಕಿಂತ ಬೇಜಾರು ತಿನ್ಬೋದು. ನಿಧಿ ಸಿಕ್ತು, ನಿಧಿ ಸಿಕ್ತು. ಮ್ಯಾಪು ಸಿಕ್ಕಿದ್ದು ಮತ್ತೆ ಮುಂದೆ
ರಾಜು ಏನು ನಿಂದ ಏನೋ ಪಾಸ್ ಆದಂಗಾಯ್ತು ಕಣ. ಏಯ್ ಏನಿಲ್ಲ ಬರ. ರಾಜು ಏನ ರಾಜು ಇಲ್ಲಿ ಯಾರೋ ಪಾಸ್ ಆಗ್ತಿದ್ದಾರೆ ಕಣ ನನ್ನ ಹಿಂದೆ. ಭಯ ಪಡ್ಬೇಡ್ವಾ, ಇದು ನಿನ್ನ ಹತ್ರ ಇರೋವರೆಗೂ ನಿನ್ಗೇನು ಆಗಲ್ಲ ಕಣ. ಬಾರ, ಧೈರ್ಯ ಮಾಡ್ಕೊಂಡ್ ಬಾರ ಬಾರ, ಏನು ಆಗಲ್ಲ. ಲೋ ಪ್ರವೀಣ, ಬೇಗ ಬಾರ. ಏನ ನಿನ್ ಸೌಂಡೇ ಬರ್ತಿಲ್ಲ. ನಿಜಕ್ಕೂ ಪ್ರವೀಣ ಹೆಂಗ್ ನಿಂತಿದ್ಯಾ? ಬಾರ ಬೇಗ. ಲವ್ ಪ್ರವೀಣ, ಟೈಮ್ ಆಯ್ತು ಬಾರೋ, ಅವ್ರ ಮುಂದೆ ಹೋಯ್ತವ್ರು. ಯಾಕೋ ಮಗ, ಏನಾಯ್ತು? ಏನಾಯ್ತು? ಯಾಕೋ ಏನಾಯ್ತು? ಯಾಕೋ ಯಾಕೋ ಹಿಂಗ್ ಆಡ್ತಿದ್ಯಾ? ಲವ್ ಪ್ರವೀಣ, ಸೋನು, ರಮ್ಯಾ, ಪ್ರವೀಣ ಏನಾಯ್ತು? ಪ್ರವೀಣ ಲವ್ ಎದ್ದಳು, ಮಾತಾಡ. ಪ್ರವೀಣ್ ಎದ್ದಳು. ಪ್ರವೀಣ್ ಏನಾಯ್ತು? ಪ್ರವೀಣ್ ಪ್ರವೀಣ್ ಏನಾಯ್ತು? ರಾಜು ಡಾಲರ್ ಇಲ್ಲ. ಅನಂತ್ ಇಲ್ಲಿ. ಅನಂತ್ 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 ರಾಜು 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 ಅನಂತ್ ಅನಂತ್ ಅನಂತ್, ಅದ್ ಪ್ರವೀಣ ಸತ್ಬಿದ್ದೀನಿ ಅನ್ಕೊಡ, ನೀನೇನೋ ಮಾಡ್ತಿದ್ಯಾ? ಅನಂತ್ ನೋ ಅನಂತ್ ಯಾ ಅನಂತ್ ಏನಾಯ್ತು ರಾಜು? ಏನಾಯ್ತು ರಾಜು? ಎದ್ದೇಳು ಎದ್ದೇಳು ರಾಜು. ಏನಾಯ್ತು? ಏನಾಯ್ತು ರಾಜು? ನೀರು. ಒಂದು ನಿಮಿಷ ನೀರು ರಾಜು. ಎದ್ದೇಳು ರಾಜು. ಅಯ್ಯೋ ಸೋನು ಸೋನು ರಾಜು. ನಿಧಾನ ರಾಜು. ಸೋನು ನಿಧಾನ ಹೋಗು. ಸೋನು
ಎಷ್ಟೊಂದ್ ಜನ ಬಂದ್ವಿ, ಇವಾಗ ಇಬ್ರೇ ಉಳ್ಕೊಂಡಿರೋದು. ಅಯ್ಯೋ ಈ ನಿಧಿನೂ ಬೇಡ ಏನೋ ಬೇಡ, ಬಾಳಲೇ ರಾಜ 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 ಅಯ್ಯೋ ರಾಜ ರಾಜ ಇಲ್ಲೇನು ಬರ್ದಿದ್ದಿಲ್ಲ, ಯಾವುದೋ ಶಾಸನ ಇರೋಂಗಿದೆ. ನಿಧಿ ಶಾಸನ. ಎಸ್, ನಾವು ಹುಡುಕ್ತಿರೋ ನಿಧಿ ಶಾಸನ ಇದೆ. ನನಗೆ ಬೇಕಾಗಿರೋ ನಿಧಿ ಶಾಸನ ಇದೆ. ಎಸ್,
ಎಲ್ಲಗ ಐಕ್ಲೆ ಕಾಣ್ತಿಲ್ಲ, ಎಲ್ಲೋದ್ರೆ ಎಲ್ಲ ಪಟ್ನಕ್ ಹೋಗಾರ ಕಣಣ್ಣ. ಓ ಇರ್ಬೋದು ಬಿಡ್ಲ. ವೀರಪ್ಪಣ್ಣ ಹೇಳ ಕೆಂಚ, ಇಲ್ಲಿ ಯಾರ ಕೆಲ್ಸ ಮಾಡಂಕ ಅಂತಾರಲ್ಲ, ಯಾರ್ಲ ಅಣ್ಣ? ಯಾರು ನೋಡಮ್ ಬರ್ಲಾ, ಹತ್ರಕ್ ಹೋಗ ನಡಿಯಪ್ಪ. ತಿಮ್ಮ ಎಲ್ಲ ಮಾಡ್ತದೆ? ಓಹೋ ವೀರಣ್ಣ, ಬಾ ವೀರಣ್ಣ. ನೋಡಿದ್ರೆ ಗೊತ್ತಾಗಲ್ವೇನ ಕೆಂಚ, ಈ ಬರಡು ಭೂಮಿಲಿ ಬೇಸಾಯ ಮಾಡಕ್ಕೆ ಜಾಗ ಮಾಡ್ಕಂತವನು. ಹೌದಾ? ನಮ್ಮ ಅಣ್ಣ ನಮ್ಗೆ ಈ ಭೂಮಿ ಕೊಟ್ಟವನೇ, ಇಲ್ಲಿ ಬೇಸಾಯ ಮಾಡ್ಬೇಕು ಅಂತ ನನ್ಗೂ ನನ್ನ ಹೆಂಡ್ರಿಗೂ ಬಹಳ ಆಸೆ. ಲೋ ತಿಮ್ಮ, ನಿಮ್ಮ ಅಣ್ಣ ನಿನ್ಗೆ ಇಲ್ಲಿ ಬರಡು ಭೂಮಿ ಕೊಟ್ಬಿಟ್ಟನ ಕಣೋ. ಇಲ್ಲಿ ಎಷ್ಟೇ ಉತ್ತು ಬೆಳೆದ್ರು ಬೆಳೆ ಬೆಳೆಯಕ್ಕಾಗಲ್ಲ ಕಣೋ, ಬರೀ ಮೈ ಗಾಸಿ ಕಣೋ. ಹೂ ಕಣ್ಲಾ ತಿಮ್ಮ, ಒಳ್ಳೆ ಜಮೀನು ಗದ್ದೆ ಎಲ್ಲ ಅವನ್ ಇಟ್ಕೊಂಡು ಮೋಸ ಮಾಡ್ಬಿಟ್ಟ ನಿನ್ಗೆ. ಈ ಬರಡು ಭೂಮಿ ಕೊಟ್ಟವನ್ ಕಣ್ಲಾ. ವೀರಪ್ಪಣ್ಣ, ನಮ್ಮ ಅಪ್ಪ ಯಾವಾಗ್ಲೂ ಒಂದ್ ಮಾತು ಹೇಳ್ತಾ ಇದ್ದ. ಏನ್ ಹೇಳ್ತಿದ್ದ? ಕಷ್ಟಪಟ್ಟು ದುಡಿದ್ರೆ ಎಂತ ಭೂಮಿನೂ ಸ್ವರ್ಗ ಮಾಡ್ಬೋದಂತೆ. ಲೋ ತಿಮ್ಮ, ನಿನ್ನ ಹತ್ರ ಎತ್ಕಳೆ ಇಲ್ಲ, ಹೆಂಗವಲ್ಲ ಉಳ್ತೀಯಾ? ಕೆಂಚಣ್ಣ, ನಮ್ಮ ಅಣ್ಣ ಹೇಳವನೆ ನನ್ಗೆ ಎತ್ಕೊಳ್ ಕೊಡಿಸ್ತೀನಿ ಅಂತ. ಅಲ್ಲಿ ಗಂಟ ಈ ಗುದ್ದಿಲಯ್ಯ ಈ ಭೂಮಿನೆಲ್ಲ ಹಸ್ನು ಮಾಡ್ಬಿಡ್ತೀನಿ. ನನ್ಗೇನೋ ಅನುಮಾನವನಪ್ಪ, ಈ ಬರಡು ಭೂಮಿಲಿ ನೀನ್ ಗೇಮೆ ಗೈದು ಬೆಳೆ ಬೆಳ್ಸೋದು ನನ್ಗೇನೋ ಅನುಮಾನ. ಸುಮ್ನೆ ಗೇಮೆ ಗೈಬೇಕಷ್ಟೇ, ನೀನು ಗೇಮೆ ಗೈ ಅಷ್ಟೇ. ಸರಿ ತಿಮ್ಮಣ್ಣ, ಬರ್ತದೆ. ಇಲ್ಲವನ್ ಬಾ ಬಾ, ಇಲ್ಲವನೇ. ಕೆತ್ಬಿಟ್ರೆ ಬರ್ತೀನಿ. ಅಲ್ಲೋ ನೆಳ್ಳ ಕೂತ, ನೆಳ್ಳಗೆ ಬಾಯ್ಲಿ ಬಾಯ್ಲಿ. ನೋಡಮ್ಮಿ, ನೋಡಿಲಿ ಅಮ್ಮಿ, ನಮ್ಗೆ ನಿಧಿ ಸಿಕ್ಕೈತಮ್ಮಿ, ನಮ್ಗೆ ನಿಧಿ ಸಿಕ್ಕೈತೆ. ಎಲ್ಲಾ ದೇವ್ರ ದಯ, ಆ ದೇವ್ರು ನಮ್ಮ ಮೇಲೆ ದಯ ಮಾಡಿರೋದಕ್ಕೆ ಈ ರೀತಿ ನಿಧಿ ನಮ್ಗೆ ಸಿಕ್ಕಿರೋದು. ಎಲ್ಲಾ ಆಂಜಿನ ದಯ ಕಣಮ್ಮಿ. ಹೌದೌದು ಹೌದೌದು, ನೋಡು ನೋಡು ಅಮ್ಮಿ, ಈ ನಾಣಿನ ಉಪಯೋಗ ಮಾಡ್ಕೊಂಡು ಒಂದ್ ದೊಡ್ಡ ದೇವಸ್ಥಾನ ಕಟ್ಸಮ್ಮ, ಆಂಜನೇಯನ ದೇವಸ್ಥಾನ ಕಟ್ಸಮ್ಮ ಕಣಮ್ಮಿ. ಅಮ್ಮಿ ಅಷ್ಟೇ ಅಲ್ಲ, ಈ ಜಾಗದಾಗೆ ಒಂದ್ ದೊಡ್ಡ ಬಾಳೆ ಎಲೆ ಹಾಕಣ, ಬಾಳೆ ಎಲೆ ತೋಟ ಹಾಕಣ ಕಣಮ್ಮಿ. ಸರಿಯಾ? ಹೂ ಕಣಯ್ಯ, ಆದ್ರೆ ನಮ್ಗೆ ನಿಧಿ ಸಿಕ್ಕಿರೋದು ಯಾರ ಹತ್ರನು ಹೇಳ್ಬಿಡ ಕಣಯ್ಯ. ಸರಿ ಆಯ್ತು. ತೊಂದ್ರೆ ಕಣಯ್ಯ, ತಗೋ ಬೇಗ. ಯಾರಿಗೂ ಹೇಳಕ್ಕಿಲ್ಲ, ಎಲ್ಲ ಕುಡಿಲಿ. ಬಾ ಬಾ ಬಾ, ಹುಷಾರ್ ಮಾಡಿಕೋ. ನೋಡ್ಲ, ಬೆಳೆ ನೋಡು, ಬೆಳೆ ಬಾಳೆ ಗಿಡ ತೋಟನ. ವೀರಪ್ಪ, ನಾವೇನು ಏನ್ ಬೇಡ ಅಂತ ಜಾಗದಲ್ಲಿ ನಮ್ ತಿಮ್ಮ ಯಾವ ತರ ಬೆಳೆ ಬೆಳ್ದ ನೋಡು. ಕೆಂಚ ವೀರಪ್ಪ ಅನುಮಾನ ಕಂಡ, ಅವ್ರ ಅಣ್ಣ ಅವ್ನ್ ₹1 ಕೊಡ್ಲಿಲ್ಲ, ಇಷ್ಟೆಲ್ಲಾ ಬೆಳೆ ಬೆಳ್ದವನು ಅಂದ್ರೆ ನನ್ಗೆ ಯಾಕೋ ಅನುಮಾನ ಕಂಡ್ಲ. ಮೂಕನ ವೀರಪ್ಪ, ನನ್ಗೂ ಯಾಕೋ ಅನುಮಾನ. ಇದು ದುಡ್ಡೆಲ್ಲ ಎಲ್ಲಿಂದ ಬಂದಿರ್ಬೋದು ಇವ್ನ್ಗೆ? ನನ್ಗೂ ಗೊತ್ತಾಗಿಲ್ಲ ಕಣೋ.
ಲೋ ವೀರಪ್ಪ ತಿಮ್ಮ ಅಲ್ಲ ಬರ್ತಾನಲ್ಲೋ ಕೂಗೋ ಕೂಗೋ ತಿನ್ನ ಬರ್ಲ ಬಂದೆ ಚೆನ್ನಾಗಿದ್ರಣ್ಣ? ಚೆನ್ನಾಗಿದ್ದೀವಿ. ಏನ್ಲ ತಿಮ್ಮ? ಊರಣ್ಣ ಅವತ್ ನೀವೆಲ್ಲ ಹೇಳ್ತಾ ಇದ್ರಿ ಈ ಬರಡು ಭೂಮಿಯಾಗೆ ಏನು ಬೆಳೆಯಕ್ಕಾಗಕ್ಕಿಲ್ಲ ಅಂತ. ನಾನ್ ನೋಡಿ ಬಾಳೆ ತೋಟನ ಎಷ್ಟು ಚೆನ್ನಾಗಿ ಬೆಳೆದವನಿ ಅಣ್ಣ. ಕಷ್ಟಪಟ್ಟು ದುಡಿದ್ರೆ ಏನ್ ಬೇಕಾದ್ರೆ ಮಾಡ್ಬೋದಣ್ಣ, ಏನ್ ಬೇಕಾದ್ರೆ ಮಾಡ್ಬೋದು. ಅದೆಲ್ಲ ಸರಿ ತಿಮ್ಮ, ಇದೆಲ್ಲ ಬೆಳಗ್ಗೆ ದುಡ್ಡವ್ರು ಕೊಟ್ರು ನಿನ್ಗೆ? ಅಣ್ಣ ವೀರಣ್ಣ, ನಾನ್ ಹೆಣ್ಣು ಹೇಳೋಳೆ ಈ ವಿಷಯನ ಯಾರ್ ತಗೋ ಹೇಳ್ಬೇಡ ಅಂತ ನಾನು ಹೇಳಕ್ಕಿಲ್ಲ ಅಣ್ಣ, ನಾನು ಹೇಳಕ್ಕಿಲ್ಲ. ಲೋ ತಿಮ್ಮ, ನಮ್ಮಿಬ್ರತ್ತ ಎಂತದ ಗುಟ್ಟು ಹೇಳೋ ನಾವು ನಿನ್ನಂಗೆ ಬೇಸಾಯ ಮಾಡೋದು ಬೇಡ ಅಂತ. ಮಾಡ್ಬೇಕು, ಉದ್ದಾರ ಆಗೋದು ಬೇಡ ಎಲ್ಲ. ಹೇಳ ಪರವಾಗಿಲ್ಲ, ನಾವ್ ಯಾಕೆ ಹೇಳಲ್ಲ, ನಾವೆಲ್ಲ ಅಣ್ಣ ತಮ್ಮಂದಿ ತಕೊಂಡ. ಅದು ಅದು ವೀರಣ್ಣ, ಅವತ್ತು ನೀವಿಬ್ರು ನನ್ ಬಂದ್ ಮಾತಾಡ್ಸ್ಕೊಂಡು ಹೋದ್ರಲ್ಲ, ಅದೇ ಅವತ್ತು ಅಗಿತಾ ಇದ್ನಲ್ಲ, ಅಲ್ಲಿ ನಿಧಿ ಸಿಕ್ತಣ್ಣ. ನಿಧಿ ಸಿಕ್ತು. ಏ ಕೆಂಚಣ್ಣ, ಏನಾಯ್ತು? ವೀರಣ್ಣ ತಿಮ್ಮ, ನಿಧಿ ಸಿಕ್ತು. ಎಷ್ಟಿತ್ತು ಅಣ್ಣ? ತುಂಬಾ ಇತ್ತಣ್ಣ, ತುಂಬಾ ಇತ್ತು. ತುಂಬಾ ಅಂದ್ರೆ ಎಲ್ಲಿ ಯಾಕಾಗ ಆಗಿಲ್ಲಣ್ಣ, ಒತ್ ಬೇರೆ ಆಯ್ತಾ ಇದೆ. ನಾನು ಆಚಾರ್ಯ ಮನೆಗೆ ಹೋಗಕ್ ಸ್ವಲ್ಪ ಕೆಲ್ಸ ಐತೆ. ನಾನೊಂದು ಆಂಜನೇಯ ದೇವಸ್ಥಾನ ಕಟ್ಸ್ತಾವ್ನಿ. ಆ ದೇವಸ್ಥಾನಕ್ಕೆ ಆಂಜನೇಯ ಚಿನ್ನದ ಮೂರ್ತಿ ಮಾಡಿಸ್ತಾವ್ನಿ. ಚಿನ್ನದ ಮೂರ್ತಿ ಅಣ್ಣ. ಅದಕ್ಕೆ ಒತ್ತಾಯ್ತು ನಮ್ಮೂರ ಆಚಾರ್ಯ ಹತ್ರ ಹೋಗ್ಬೇಕು. ಬರ್ತೀರಣ್ಣ? ಬರ್ತೀನಿ. ಕೆಂಚಣ್ಣ ಒಂದ್ ಬಾಳವನ್ನ ಕಿತ್ಕೋಗ್ಬೇಕಾರೆ. ವೀರಪ್ಪ, ನಿಧಿ ಸಿಕ್ತಂತಲ್ಲೋ? ನಮ್ಮಂತ ನನ್ನ ನಿಧಿ ಸಿಕ್ಕೈತಂತೆ. ನಾವೇನಾರ ಮಾಡಿ ಆ ನಿಧಿಯ ವಶಪಡಿಸ್ಕೋಬೇಕನ. ಒಂದಾದ್ರೂ ಸರಿ ಇದನ್ನ ನಮ್ಮ ಮೋಸ ಮಾಡ್ಕೊಂಡು ಬೇಕು. ತಿಮ್ಮ, ಓ ವೀರಣ್ಣ, ಕೆಂಚಣ್ಣ, ಬರ್ರಣ್ಣ, ಬನ್ನಿ. ಬಂದ ಬನ್ನಿ ಬಾಣ. ತಿಮ್ಮಣ್ಣ, ಬಾ. ಎಲ್ಲೋ ಇಟ್ಟಿದ್ಯಾ ನಿಧಿ? ಅಣ್ಣ ಎಲ್ಲಿಟ್ಟಿದ್ಯಾ? ನಂಗೇನು ಗೊತ್ತಿಲ್ಲ ಅಣ್ಣ. ನನ್ನ ಹತ್ರ ಈ ನಾಟಕಗಳು ಆಡ್ಬೇಡ. ಎಲ್ಲಿಟ್ಟಿದ್ಯಾ? ಯಾಕೆ ಹಿಂಗ್ ಮಾಡ್ತಾ ಇದ್ರಿ? ನಂಗೇನು ಗೊತ್ತಿಲ್ಲ ಅಣ್ಣ. ಏನ್ ಗೊತ್ತಿಲ್ಲ? ಹೇಳ್ತೀನಿ ಅಷ್ಟೇ, ಬಿಡ್ರಿ. ಬಿಡ್ರ. ನಿಧಿ ಹೇಳೋದಿಲ್ಲ. ನಿಧಿಯ ವೀರಪ್ಪ, ಅಮೀರ್, ವಿಗ್ರಹ ಚೆನ್ನಾಗಿ ಬಾಳೆ ಗಿಡದಲ್ಲಿ ಮುಚ್ಚಿಟ್ಟಿದೀವಲ್ಲ, ಅಲ್ಲೇ ತಾಂಡೋಗಿಡಯ್ಯ. ತಾಂಡೋಗಿಟ್ಬಿಟ್ಟು ಬೇಗ ಬಾವಾಗಯ್ಯ ನೀನ್ ಇಲ್ಲಿಗೆ. ಸರಿ ಅಮ್ಮಿ, ವಿಗ್ರಹನ ಬಚ್ಚಿಟ್ಟು ಬರ್ತೀನಿ.
ಅಭಿ 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 ಮನೇಲಿ ನಿಧಿ ಅಂತ ಕರ್ಕೊಂಡೋದಲ್ಲೋ ಮನೇಲಿ ಇಲ್ಲ ಇಲ್ಲೂ ಇಲ್ವಲ್ಲೋ ಸತ್ತ ಬರಲ್ಲ ಏನೋ ಮಾಡೋದು ವಿಷಯ ಊರಲ್ಲಿ ಗೊತ್ತಾದ್ರೆ ನಮ್ಗೆ ಉಳಿಗಾಯಿಲ್ಲ ಇಲ್ಲ ಕಣೋ. ನಡಿ ನಡಿ ಬಿಟ್ಟೋಗ ನಡಿ. ಇದ್ರ ಪ್ರಕಾರ ಇಲ್ಲಿರೋ ನಿಧಿಗೆ ತಿಮ್ಮು ನೆಂಟಿ ತಿಮ್ಮ ಇಬ್ರು ಆತ್ಮಗಳೇ ಕಾವಲಾಗಿದೆ. ಇಲ್ಲಿರೋ ನಿಧಿನ ಹುಡುಕೋ ಬಂದವ್ರನ್ನ ಸಾಯಿಸ್ಕೊ ಬರ್ತಿರೋರು ಇವರೇ. ಇದ್ರ ಪ್ರಕಾರ ಅವ್ರ ನಿಧಿನ ಬಚ್ಚಿಕ್ಕಿರೋದು ಅವ್ರ ಬಾಳೆ ಗಿಡದಲ್ಲಿ. ಇಷ್ಟು ವರ್ಷ ಆದ್ಮೇಲೆ ಅವ್ರ ಬಾಳೆ ಗಿಡ ನೆಲ್ಲಿ ಹುಡುಕ್ಲಿ ನಾನು. ಈಗ ನಾನಿರೋ ಪ್ಲೇಸು ಬೆಟ್ಟ. ಈ ಗ್ರೀನ್ ಜಾಗನ ಫಸ್ಟ್ ನಾವು ಸೇಫ್ ಅನ್ಕೊಂಡಿದ್ದು, ಆದ್ರೆ ಈ ಕತೆ ಹೋದ್ಮೇಲೆ ಇದ್ಯಾಕೆ ಬಾಳೆ ತೋಟ ಆಗಿರ್ಬೋದು. ಸಿಕ್ತು. ಅಣ್ಣ 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 ಅಪ್ಪ ಆಂಜನೇಯ, ನಾವಿನ್ ಇದನ್ನ ಹಿಡ್ಕಿರೋದು ಒಂದು ಒಳ್ಳೆ ಕೆಲ್ಸಕ್ಕೋಸ್ಕರ. ಇದ್ರಲ್ಲಿ ಯಾವುದೇ ದುರುದ್ದೇಶನೂ ಇಲ್ಲ. ಈಗಾಗ್ಲೇ ನಮ್ ಟೀಮಲ್ಲಿ ಸುಮಾರು ಜನ ಸಾಯಿಸಿದ್ಯಾ. ಈಗ ನಮ್ ಸರ್ದಿನ ನಾವ್ ಮಾಡ್ತಿರೋದ್ ಅನ್ಯಾಯ ಅನ್ಸಿದ್ರೆ ನಮ್ನು ಬಲಿ ತಗೋ, ಇಲ್ಲಾಂದ್ರೆ ಈ ಮಾಯಾ ಬಜಾರಿಂದ ಆಚೆ ಹೋಗಕ್ಕೆ ದಾರಿ ತೋರ್ಸು. ಹಲೋ ಧರ್ಮಿ, ನಾನ್ ರಾಕಿ. ಇಲ್ಲೇ ಮಾಯಾ ಬಜಾರ್ ಕಾಡಲ್ಲಿ ಸಿಗಾಕೊಂಡಿದೀನಿ. ನೀನು ಔಟ್ಸ್ಕರ್ಟ್ಸ್ ಬಾ, ನಾನು ಇಲ್ಲಿಂದ ಹೆಂಗಾದ್ರೂ ಮಾಡಿ ಬರ್ತೀನಿ, ಆಯ್ತಾ?
ಅಂತೂ ಮಾಯಾ ಬಜಾರ್ ಕಾಡಿನಿಂದ ಆಚೆ ಬಂದ. ರಾಕೆ ನಿಧಿ ಕಣ ನಿಧಿ ಕಣ ರಾಕಿ. ಖುಷಿಯಾಗಿರೋ ಟೈಮಲ್ಲಿ ನೀನೇನೋ ಮೊಬೈಲ್ ನೋಡ್ಕೊಂಡ್ಲೇ. ನಿಧಿ ಏನೋ ಸಿಕ್ತು, ಆದ್ರೆ ಇವಳೇ ಸಿಗ್ಲಿಲ್ಲ. ಯಾರು ಅದು ತೋರ್ಸು. ಇವಳು ಸತ್ತ 2 ವರ್ಷ ಆಯ್ತು ಕಣ. ಏನು ಸತ್ತ ನಿಜ ಹೇಳ್ತಿದ್ದೆ ತಾನೇ? ಹ್ಞೂ ಕಣ, ನಾನೇ ಕೇಸ್ ಹ್ಯಾಂಡಲ್ ಮಾಡಿದ್ದೀನಿ. ಸುಳ್ಳು ಹೇಳ್ಬೇಡ. ನಿಜ ಕಣ.